ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಏನಿದೆ ಅವುಗಳನ್ನ ನೋಡೋಣ. ಇವು ಮುಂಬರುವಂತಹ ಬಿ ಆಗಿರ್ಬೋದು, PD ಆಗಿರ್ಬೋದು, ಮತ್ತೆ KS ಎಕ್ಸಾಮ್ ಮತ್ತೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಆಗಿರ್ತವೆ. ಹಾಗಾಗಿ ಈ ಒಂದು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ, ಇಲ್ಲಿ ನೋಡಿ, ಪ್ರಚಲಿತ ಘಟನೆಗಳು 2024 ಅಂತ ಇದೆ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಳಯ್ ಕ್ಷಿಪಣಿಯನ್ನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ DRDO. ಈ DRDO ಸಂಸ್ಥೆ ಏನಿದೆ, ಇತ್ತೀಚೆಗೆ ಪ್ರಳಯ್ ಅನ್ನುವಂತಹ ಒಂದು ಕ್ಷಿಪಣಿಯನ್ನ, ಸ್ವದೇಶಿ ಕ್ಷಿಪಣಿಯನ್ನ DRDO ಸಂಸ್ಥೆ ಅಭಿವೃದ್ಧಿಯನ್ನ ಪಡಿಸಿದೆ. ಇಲ್ಲಿ DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಅರ್ಥ. ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದ್ದು 1958ರಲ್ಲಿ. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಹಾಗೆ ಈ ಒಂದು ಪ್ರಸ್ತುತ ಅಧ್ಯಕ್ಷರು DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆ ಏನಿದೆ, ಅದರ ಒಂದು ಪ್ರಸ್ತುತ ಅಧ್ಯಕ್ಷರು SV ಕಾಮತ್ ಅವರಿದ್ದಾರೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಇವುಗಳನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಹಾಗೆ ಎರಡನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಕೋಲ್ಕತ್ತಾ ರಾಜ್ಯ. ಈ ಕೋಲ್ಕತ್ತಾ ರಾಜ್ಯದಲ್ಲಿ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರ ಅಂದ್ರೆ ಎಲ್ಲಾದ್ರೂ ಭೂಕಂಪ ಸಂಭವಿಸುವಂತಹ ಮುನ್ಸೂಚನೆ ಏನಾದ್ರೂ ಇದ್ರೆ ಅದರ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ, ಅದರ ಬಗ್ಗೆ ಮುಂದಾಗಿ ತಿಳಿದುಕೊಳ್ಳೋದಕ್ಕೆ ಈ ಒಂದು ಭೂಕುಸಿತ ಮುನ್ಸೂಚನಾ ಕೇಂದ್ರವನ್ನ ಕಲ್ಕತ್ತಾ ರಾಜ್ಯದಲ್ಲಿ ಸ್ಥಾಪನೆಯನ್ನ ಇತ್ತೀಚೆಗೆ ಮಾಡಲಾಗಿದೆ. ಇಲ್ಲಿ GSI, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಈ ಒಂದು ನಮ್ಮ ಭಾರತದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನೊಂದು ಸಂಸ್ಥೆ ಏನಿದೆ, ಆ ಒಂದು ಕೇಂದ್ರದ ಅಡಿಯಲ್ಲಿ ಈ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರ ಏನಿದೆ ಅದು ಕಾರ್ಯನಿರ್ವಹಿಸುತ್ತದೆ. ಈ GSI ಸ್ಥಾಪನೆಯಾಗಿದ್ದು 4 ಮಾರ್ಚ್ 1851ರಂದು. ಇದರ ಒಂದು ಕೇಂದ್ರ ಕಚೇರಿ ಇರೋದು ಕಲ್ಕತ್ತಾ ರಾಜ್ಯದಲ್ಲಿ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರ, ಈ ಒಂದು ಕೇಂದ್ರವನ್ನು ಕೂಡ ಕಲ್ಕತ್ತಾ ರಾಜ್ಯದಲ್ಲೇ ಸ್ಥಾಪನೆಯನ್ನ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಮೂರನೇದ್ದು, ಇತ್ತೀಚೆಗೆ ICAR ಸಂಘಟನೆಯು ದೇಶದ ಕೃಷಿ ಮತ್ತು ಪಶುಪಾಲನೆ ಕೇಂದ್ರದಲ್ಲಿ ಸಂಶೋಧನೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಯಾವ ಕಾರ್ಯಕ್ರಮವನ್ನ ಆರಂಭಿಸಿದೆ ಅಂತ ಕ್ವಶನ್ ಇದೆ. ಅಂದ್ರೆ ಕೃಷಿ ಮತ್ತು ಪಶುಪಾಲನೆ ಕೇಂದ್ರ ಕ್ಷೇತ್ರ ಏನಿದೆ, ಆ ಒಂದು ಕ್ಷೇತ್ರದಲ್ಲಿ ಮುಂಬರುವಂತಹ ಕೃಷಿ ಡೆವಲಪ್ಮೆಂಟ್ ಏನಿದೆ, ಕೃಷಿ ಅಭಿವೃದ್ಧಿ ಏನಿದೆ, ಅಲ್ಲಿ ಹೆಚ್ಚಿನದಾಗಿ ಇಳುವರಿ ಮತ್ತು ಕೃಷಿಯ ಉತ್ಪನ್ನ ಮಟ್ಟವನ್ನ ಜಾಸ್ತಿ ಮಾಡೋದಕ್ಕೆ, ಅಲ್ಲಿ ಸಂಶೋಧನೆಗಳಿಗೆ ಕೈಗೊಳ್ಳಲು ಪ್ರೋತ್ಸಾಹ ನೀಡುವಂತಹ ಸಲುವಾಗಿ ಈ ಒಂದು ICAR ಸಂಘಟನೆ ಏನಿದೆ ಅದು ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡಿದೆ. ಆ ಕಾರ್ಯಕ್ರಮ ಯಾವುದು ಅಂತಂದ್ರೆ ಒನ್ ಸೈಂಟಿಸ್ಟ್ ಒನ್ ಪ್ರಾಡಕ್ಟ್ ಅಂತ ಅರ್ಥ. ಈ ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ. ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು 16 ಜುಲೈ 1929ರಂದು. ಇದರ ಒಂದು ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ, ನೋಡ್ಕೊಳ್ಳಿ. 4ನೇ ಪ್ರಶ್ನೆ, ಯಾವ ಸಂಸ್ಥೆಯು ಗ್ಲೋಬಲ್ ಎಜುಕೇಶನ್ ಮಾನಿಟರಿಂಗ್ ರಿಪೋರ್ಟ್ 2024 ಹೆಸರಿನ ವರದಿಯನ್ನ ಪ್ರಕಟಿಸಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯುನೆಸ್ಕೋ ಸಂಘಟನೆ. ಇಲ್ಲಿ ಈ ಯುನೆಸ್ಕೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯುನೆಸ್ಕೋ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಅರ್ಥ. ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು ನವೆಂಬರ್ 16, 1945ರಂದು. ಇದರ ಒಂದು ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ಹಾಗೆ ಈ ಒಂದು ಯುನೆಸ್ಕೋ ಸಂಸ್ಥೆಯ ಪ್ರಸ್ತುತ ಮಹಾನಿರ್ದೇಶಕಿಯಾಗಿ ಯಾರು ಅಂತಂದ್ರೆ ಆಡ್ರಿ ಅಜೋಲೆ. ನೋಡಿ, ಈ ಒಂದು ಕ್ವಶನ್ಗೆ ನಿಮ್ಗೆ ಇಷ್ಟು ಕೂಡ ಕವರ್ ಆಗ್ತವೆ. ಮುಂಬರುವಂತಹ ದಿನಗಳಲ್ಲಿ ನಿಮ್ಗೆ ಕೇಳಬಹುದು, ಪ್ರಸ್ತುತ ಮಹಾನಿರ್ದೇಶಕಿ, ಯುನೆಸ್ಕೋ ಸಂಸ್ಥೆಯ ಪ್ರಸ್ತುತ ಮಹಾನಿರ್ದೇಶಕಿ ಯಾರಿದ್ದಾರೆ, ಅಥವಾ
ಯುನೆಸ್ಕೋ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೂಡ ಕ್ವಶನ್ ರೈಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮುಂಬರುವ 2025ರ ಮೊದಲ ಒಲಿಂಪಿಕ್ ಇ ಸ್ಪೋರ್ಟ್ಸ್ ಗೇಮ್ಸ್ ಅನ್ನ ಯಾವ ದೇಶ ಆಯೋಜಿಸಲಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ಸೌದಿ ಅರೇಬಿಯಾ. ಇ ಸ್ಪೋರ್ಟ್ಸ್ ಗೇಮ್ ಒಲಿಂಪಿಕ್ ಏನಿದೆ 2025ರಲ್ಲಿ, ಇದೇ ಮೊದಲ ಬಾರಿಗೆ 2025ರಲ್ಲಿ ಈ ಒಂದು ಒಲಿಂಪಿಕ್ ಅನ್ನ ಪ್ರಾರಂಭ ಮಾಡಲಾಗ್ತಿದ್ದು, ಈ ಒಂದು ಒಲಿಂಪಿಕ್ ಅನ್ನ ಸೌದಿ ಅರೇಬಿಯಾ ದೇಶದಲ್ಲಿ ಆಯೋಜನೆ ಮಾಡೋದಕ್ಕೆ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ. ಈ ಒಂದು ಇ ಸ್ಪೋರ್ಟ್ಸ್ ಗೇಮ್ಸ್ ಒಲಿಂಪಿಕ್ ಏನಿದೆ ಅದರ ಒಂದು ಆತಿಥ್ಯವನ್ನ ಸೌದಿ ಅರೇಬಿಯಾ ವಹಿಸಿಕೊಳ್ಳಲಿದೆ. ಮುಂದಿನ ಪ್ರಶ್ನೆ, ಜುಲೈ 24 ದಿನವನ್ನು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ನ್ಯಾಷನಲ್ ಥರ್ಮಲ್ ಇಂಜಿನಿಯರ್ಸ್ ದಿನ ಮತ್ತೆ ಇನ್ಕಮ್ ಟ್ಯಾಕ್ಸ್ ದಿನ ಅಂತೇಳಿ 2 ದಿನವನ್ನಾಗಿ 2 ವಿಶೇಷತೆಗಳೊಂದಿಗೆ ಈ ಒಂದು ಜುಲೈ 24 ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಶ್ವದ ಮೊದಲ ಕಾರ್ಬನ್ ಫೈಬರ್ ಹೈ ಸ್ಪೀಡ್ ರೈಲು ಯಾವ ದೇಶದಲ್ಲಿ ಚಾಲನೆಗೊಂಡಿತು ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ಚೀನಾ ದೇಶದಲ್ಲಿ. ಈ ಚೀನಾ ದೇಶದಲ್ಲಿ ವಿಶ್ವದ ಮೊದಲ ಕಾರ್ಬನ್ ಫೈಬರ್ ಏನಿದೆ ಅದರ ಒಂದು ಉಪಯೋಗದಿಂದ ಚಲಿಸ್ತಕ್ಕಂಥ ಹೈ ಸ್ಪೀಡ್ ರೈಲ್ ಏನಿದೆ, ಕಾರ್ಬನ್ ಫೈಬರ್ ಹೈ ಸ್ಪೀಡ್ ರೈಲ್ ಏನಿದೆ, ಇದು ಚೀನಾ ದೇಶದಲ್ಲಿ ಚಾಲನೆಗೊಂಡಿದೆ. ಇದು ವಿಶ್ವದ ಮೊದಲ ಕಾರ್ಬನ್ ಫೈಬರ್ ಹೈ ಸ್ಪೀಡ್ ರೈಲ್ ಆಗಿದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನ ಯಾರಿಗೆ ನೀಡಿ ಗೌರವಿಸಲಾಯಿತು ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್. ಈ ಇಬ್ಬರು ದಿಗ್ಗಜ ಟೆನ್ನಿಸ್ ಆಟಗಾರರಿಗೆ ಈ ಒಂದು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇದರ ಮೂಲಕ ಏಷ್ಯಾದಲ್ಲಿಯೇ ಮೊದಲ ಈ ಪ್ರಶಸ್ತಿಯನ್ನ ಪಡೆದ ಮೊದಲಿಗರು ಎನ್ನುವಂತಹ ಖ್ಯಾತಿಗೆ ಕೂಡ ಇವರಿಬ್ರು ಪಾತ್ರರಾಗ್ತಾರೆ. ಇಡೀ ಏಷ್ಯಾದಲ್ಲೇ ಈ ಒಂದು ಟೆನ್ನಿಸ್ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನ ಪಡೆದ ಇವರಿಬ್ರು ಮೊದಲಿಗರಾಗ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ವೈದ್ಯಕೀಯ ಸಾಧನಗಳ ಮಾಹಿತಿ ವ್ಯವಸ್ಥೆಯನ್ನ ಪ್ರಾರಂಭಿಸಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ. ಈ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ವೈದ್ಯಕೀಯ ಸಾಧನಗಳ ಮಾಹಿತಿ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದೆ. ಇಲ್ಲಿ WHO ಅಂತ ಕರೀತಾರೆ ವಿಶ್ವಸಂಸ್ಥೆಗೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ. ಈ ಒಂದು WHO ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾಗಿದ್ದು ಏಪ್ರಿಲ್ 7, 1948ರಲ್ಲಿ. ಇದರ ಒಂದು ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ ನ ಜಿನೆವಾದಲ್ಲಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ. 10ನೇ ಪ್ರಶ್ನೆ, ಇತ್ತೀಚೆಗೆ PM ಸ್ವನಿಧಿ ಯೋಜನೆಯಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ಕಾರ್ಯನಿರ್ವಹಿಸಿದ ರಾಜ್ಯ ಎಂಬ ಗೌರವಕ್ಕೆ ಭಾಜನವಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಮಧ್ಯಪ್ರದೇಶ ರಾಜ್ಯ. ಈ ಮಧ್ಯಪ್ರದೇಶ ರಾಜ್ಯ PM ಸ್ವನಿಧಿ ಅನ್ನುವಂತಹ ಒಂದು ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಅವುಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಕೆಲಸದಲ್ಲಿ ಈ ಒಂದು ರಾಜ್ಯ ಅತ್ಯುತ್ತಮ ರಾಜ್ಯ ಎನ್ನುವಂತಹ ಗೌರವಕ್ಕೆ ಇತ್ತೀಚೆಗೆ ಭಾಜನವಾಗಿದೆ. ಇಲ್ಲಿ PM ಸ್ವನಿಧಿ ಈ ಒಂದು ಯೋಜನೆಯ ಬಗ್ಗೆ ನೋಡೋದಾದ್ರೆ, ಇದನ್ನ ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ಯೋಜನೆ ಪ್ರಾರಂಭವಾಗಿದ್ದು ಜೂನ್ 1, 2020ರಲ್ಲಿ. ಇದು ಕೇಂದ್ರ ನಗರ ಮತ್ತು ವಸತಿ ಸಚಿವಾಲಯದ ಅಡಿಯಲ್ಲಿ ಈ ಒಂದು PM ಸ್ವನಿಧಿ ಯೋಜನೆ ಜಾರಿಗೆ ಆಗುತ್ತೆ. ಇದರ ಉದ್ದೇಶ ಏನಂತಂದ್ರೆ PM ಸ್ವನಿಧಿ ಯೋಜನೆ ಇದರ ಒಂದು ಉದ್ದೇಶ ಏನಂತಂದ್ರೆ ನಗರ ಬೀದಿ ಬದಿ ವ್ಯಾಪಾರಿಗಳಿಗೆ ಮೈಕ್ರೋ ಸಾಲವನ್ನ ನೀಡುವಂತಹ ಒಂದು ಉದ್ದೇಶ ಆಗಿರುತ್ತೆ. ಈಗ ನಗರ ಬೀದಿ ಬದಿ ಇರತಕ್ಕಂತ ವ್ಯಾಪಾರಿಗಳಿಗೆ ಅವರಿಗೆ ವ್ಯಾಪಾರಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಮೈಕ್ರೋ ಸಾಲವನ್ನ ನೀಡುವಂತಹ ಉದ್ದೇಶ ಈ ಒಂದು PM ಸ್ವನಿಧಿ ಯೋಜನೆಯನ್ನು ಒಳಗೊಂಡಿರುತ್ತೆ. ಹಾಗಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತರುವಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ರಾಜ್ಯ ಎಂಬುವಂತಹ ಹೆಗ್ಗಳಿಕೆಗೆ ಮಧ್ಯಪ್ರದೇಶ ರಾಜ್ಯ ಪಾತ್ರವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಾಸಾ ಸಂಸ್ಥೆಯ ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ಕಳುಹಿಸಿದ ಕ್ಯೂರಿಯಾಸಿಟಿ ರೋವರ್ ಮಂಗಳ ಗ್ರಹದಲ್ಲಿ ಡ್ಯಾಶ್ ಇರುವುದನ್ನ ಪತ್ತೆ ಹಚ್ಚಿದೆ ಅಂತ ಕ್ವಶನ್ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಾಸಾ ಸಂಸ್ಥೆ ಮಂಗಳ ಗ್ರಹದ ಅಧ್ಯಯನವನ್ನು ಕೈಗೊಂಡಿತ್ತು. ಅಲ್ಲಿ ಕಳುಹಿಸಿದಂತ ಕ್ಯೂರಿಯಾಸಿಟಿ ರೋವರ್ ಏನಿದೆ ಅದು ಏನನ್ನ ಪತ್ತೆ ಹಚ್ಚಿದೆ ಅಂತ ಕ್ವಶನ್ ಇದೆ. ಅಲ್ಲಿ ಮಂಗಳ ಗ್ರಹದಲ್ಲಿ ಗಂಧಕದ ಕುರುಹುಗಳು ಇರುವಂತಹ, ಗಂಧಕವನ್ನು ಸಲ್ಫರ್ ಅಂತ ಹೇಳಿ ಕರಿತೀವಿ,
ಆ ಒಂದು ಗಂಧಕದ ಕುರುಹುಗಳು ಇರುವಂತಹ ಒಂದು ಜಾಗಗಳನ್ನ ಪತ್ತೆ ಮಾಡಿದೆ. ಇಲ್ಲಿ ನಾಸಾ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನಾಸಾ ಅಂದ್ರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಇದು ಅಮೆರಿಕದ ಒಂದು ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಆಗಿರುತ್ತೆ. ಇದು ಸ್ಥಾಪನೆಯಾಗಿದ್ದು ಜುಲೈ 29, 1958ರಲ್ಲಿ. ಇದರ ಒಂದು ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ DC-ಯಲ್ಲಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. 12ನೇ ಪ್ರಶ್ನೆ, ಇತ್ತೀಚೆಗೆ 2024ರ ಗ್ರಾಮ್ಯ ಅವಾರ್ಡ್ ನಲ್ಲಿ ಯಾವ ಆಲ್ಬಮ್ ಅತ್ಯುತ್ತಮ ಜಾಗತಿಕ ಸಂಗೀತ ಆಲ್ಬಮ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಅಂತ ಕ್ವಶನ್ ಇದೆ. ಈ ಗ್ರಾಮ್ಯ ಪ್ರಶಸ್ತಿಯನ್ನ, ಗ್ರಾಮ್ಯ ಅವಾರ್ಡಿ ಪ್ರಶಸ್ತಿಯನ್ನ ಆ ಸಂಗೀತ ಕ್ಷೇತ್ರಕ್ಕೆ ನೀಡಲಾಗುತ್ತೆ. ಆ ಒಂದು ಗ್ರಾಮ್ಯ ಅವಾರ್ಡ್ ನಲ್ಲಿ ಅತ್ಯುತ್ತಮ ಜಾಗತಿಕ ಸಂಗೀತ ಆಲ್ಬಮ್ ಎನ್ನುವಂತಹ ಒಂದು ಪ್ರಶಸ್ತಿಯನ್ನ ಯಾವ ಆಲ್ಬಮ್ ಗೆದ್ದುಕೊಂಡಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತಹ ಉತ್ತರ ಈ ಕ್ಷಣ ಎನ್ನುವಂತಹ ಸಂಗೀತ ಆಲ್ಬಮ್ ಏನಿದೆ ಅದು ಇತ್ತೀಚೆಗೆ 2024ರ ಗ್ರಾಮ್ಯ ಅವಾರ್ಡ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕ ಮೂಲದ ಯಾವ ಸಂಸ್ಥೆಯು ದೊಡ್ಡಬಳ್ಳಾಪುರದಲ್ಲಿ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೇಸರ್ ಗೀಗಾ ಫ್ಯಾಕ್ಟರಿಯನ್ನ ಪ್ರಾರಂಭಿಸಿದೆ ಅಂತ ಕ್ವಶನ್ ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್, ಯಾಕಂದ್ರೆ ಇಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಅದಕ್ಕೆ ಸರಿಯಾದಂತ ಉತ್ತರ ಓಮ್ನಿಯಂ ಸಂಸ್ಥೆ ಏನಿದೆ, ಈ ಒಂದು ಸಂಸ್ಥೆ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೇಸರ್ ಗೀಗಾ ಫ್ಯಾಕ್ಟರಿಯನ್ನ ಆರಂಭಿಸಿದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಇದಿಷ್ಟು ಸ್ನೇಹಿತರೆ ಜುಲೈ ತಿಂಗಳ ಪ್ರಚಲಿತ ಘಟನೆಗಳು. ಇದು ಮುಂಬರುವಂತಹ BA ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು ಮತ್ತು PDO ಎಕ್ಸಾಮ್ ಆಗಿರ್ಬೋದು, ಅಥವಾ ರಾಜ್ಯದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮುಂಬರುವಂತಹ ಎಕ್ಸಾಮ್ಗಳೇನಿರುತ್ತವೆ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಆಗಿರ್ತವೆ. ಇದೇ ರೀತಿಯಾಗಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿರ್ಬೋದು ಅಥವಾ ಇನ್ನಿತರ BA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಕ್ಲಾಸ್ಗಳನ್ನ ನಮ್ಮ ಚಾನಲ್ ನಲ್ಲಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈ ಒಂದು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಏನಾದ್ರೂ ಅಪ್ಡೇಟ್ ಇದ್ರೆ ಅಥವಾ ಮತ್ತೆ ಕ್ಲಾಸ್ಗಳನ್ನ ತೆಗೆದುಕೊಂಡ್ರೆ ಅವು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.